ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಹೇಗಿದೆ? ಮಿಥುನ ರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಮಿಶ್ರ ಫಲ ಅಂತ ಏತಕ್ಕೆ ಕೇಳಬೇಕಂದ್ರೆ, ಮಿಥುನ ರಾಶಿಯಲ್ಲಿ ಗುರುವಿನ ವಕ್ರ ಸಂಚರಣೆ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಮೀನ ರಾಶಿಯಲ್ಲಿ ಶನಿ ಮಹಾತ್ಮನ ಸಂಚರಣೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ವಿಶೇಷ ಸವಾಲುಗಳನ್ನ ಮಿಥುನ ರಾಶಿಯವರು ಎದುರಿಸುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವ ರೀತಿಯಾಗಿ ಅಂದ್ರೆ, ಉದ್ಯೋಗ ಕ್ಷೇತ್ರದಲ್ಲಿ ಈಗ ಒಬ್ರು ಒಂದು ಕಡೆ ಉದ್ಯೋಗ ಮಾಡ್ತಾ ಇದ್ರೆ ಅವರಿಗೆ ಪೈಪೋಟಿಯಾಗಿ ಇನ್ನೊಬ್ರು ಬರ್ತಕ್ಕಂಥದ್ದು ಆ ಕ್ಷೇತ್ರಕ್ಕೆ, ಅಥವಾ ಆ ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ಅಡೆತಡೆಗಳು, ಪ್ರಮೋಷನ್ ಸಿಗ್ಬೇಕು ಅನ್ನೋ ಸಮಯದಲ್ಲಿ ಪ್ರಮೋಷನ್ ಸಿಗದಲ್ಲೇ ಇರತಕ್ಕಂಥದ್ದು, ಅಥವಾ ಇವರ ಮನಸ್ಸಿಗೆ ತಕ್ಕಂತಹ ಆಸೆ ಆಕಾಂಕ್ಷೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಪೂರ್ಣವಾಗದಲ್ಲಿ ಇರತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಇವರು ಯಶಸ್ಸು ಬೇಕಂದ್ರೆ ತುಂಬಾ ತಾಳ್ಮೆಯಿಂದ ತೆಗೆದುಕೊಳ್ತಕ್ಕಂಥ ನಿರ್ಧಾರ, ಮತ್ತೆ ಯೋಚನೆ ಮಾಡಿ ತಗೊಳ್ತಕ್ಕಂಥ ನಿರ್ಧಾರ, ಮಾತಿನ ಮೇಲೆ ಹಿಡಿತ ಈ ವರ್ಷ ಇವರಿಗೆ ಸಾಕಷ್ಟು ಅನುಕೂಲಗಳನ್ನ ತಂದುಕೊಡ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಈ ವರ್ಷ ಮಿಥುನ ರಾಶಿಯವರು ಕಾಣಬಹುದು. ವಿದ್ಯಾರ್ಥಿಗಳು ಈ ವರ್ಷ ಸಾಕಷ್ಟು ಅವಕಾಶಗಳನ್ನ ಪಡಿತಾರೆ. ಯಾವ ರೀತಿಯಾಗಿ ಅಂದ್ರೆ, ಉನ್ನತ ಪರೀಕ್ಷೆಗಳನ್ನ ಬರೀತಕ್ಕಂಥವ್ರು, ಗೌರ್ಮೆಂಟ್ ಎಕ್ಸಾಮ್ಗಳನ್ನ ಬರೀತಕ್ಕಂಥವ್ರಿಗೆ ಮಿಥುನ ರಾಶಿ ಈ ಬುಧ ನಕ್ಷತ್ರಕ್ಕೆ ಗುರುವಿನ ಪ್ರವೇಶವಾಗಿರೋದ್ರಿಂದ ಉತ್ತಮವಾಗಿರತಕ್ಕಂಥ ಫಲಗಳನ್ನ ಈ ಮಿಥುನ ರಾಶಿಯವರು ಪಡಿತಕ್ಕಂಥದ್ದು. ಮನೆಯಲ್ಲಿ ಈ ಪ್ರೇಮಿಗಳಿಗೆ ಈ ವರ್ಷ ತುಂಬಾ ಅನುಕೂಲಕರವಾಗಿರತಕ್ಕಂಥ ವರ್ಷ ಅಂತ ಹೇಳ್ತೇವೆ. ಕುಟುಂಬದಲ್ಲಿ ಸ್ವಲ್ಪ ಅಹಿತಕರವಾದಂತಹ ಘಟನೆಗಳು, ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಈ ವರ್ಷ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇದಕ್ಕೆ ಪರಿಹಾರ ಅಂತ ಬಂದಾಗ, ದೃಷ್ಟಿಹೀನರಿಗೆ ಅಂದ್ರೆ ಅಂಧ ಮಕ್ಕಳಿಗಾಗಿರ್ಬೋದು, ಅಂಧರಿಗಾಗಿರ್ಬೋದು, ಸ್ವಲ್ಪ ಆಹಾರವನ್ನ ದಾನವಾಗಿ ನೀಡೋದ್ರಿಂದ ಈ ದೋಷವನ್ನ ಬಗೆಹರಿಸಿಕೊಳ್ಳೋದನ್ನ ಮಿಥುನ ರಾಶಿಯವರು ಪಡಿಬಹುದು. ಮಿಥುನ ರಾಶಿಯವರ ಈ ವರ್ಷ ಫಲವನ್ನ ನೋಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಅತ್ಯುತ್ತಮವಾಗಿದೆ ಮಿಥುನ ರಾಶಿಯವ್ರದ್ದು. ಮಿಶ್ರ ಫಲಗಳನ್ನ ನೋಡೋದ್ರಲ್ಲೂ ಆದಷ್ಟು 100ರಲ್ಲಿ 75 ಭಾಗ ಉತ್ತಮವಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಮಿಥುನ ರಾಶಿಯವರು ಈ ದೃಷ್ಟಿಹೀನ ಮಕ್ಕಳಿಗೆ ಅಥವಾ ಅಂಧ ವ್ಯಕ್ತಿಗಳಿಗೆ ಆಹಾರವನ್ನು ನೀಡೋದ್ರಿಂದ ಸಾಕಷ್ಟು ಇನ್ನು ಶುಭ ಫಲಗಳನ್ನ ಪಡಿಬಹುದು ಅಂತ ಹೇಳ್ತೀನಮ್ಮ. ಮಿಶ್ರ ಫಲ ಇದ್ರೆ ಉತ್ತಮ ಆಗಿರೋದೇ ಜಾಸ್ತಿ ಆಗಿದೆ. ಹೌದು, ಮಿಥುನ ರಾಶಿಯವರಿಗೆ. ಓಕೆ ಗುರು.